ಬಾಯ್ ನ್ಯೂಸ್ಗೆ ಸ್ವಾಗತ. ನಮಸ್ಕಾರ. ಜಿ ಬಾಯ್ ನ್ಯೂಸ್ ಟಿವಿ ವಿಶೇಷ ಸುದ್ದಿ ಪ್ರಸಾರಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಉತ್ಸಾಹದ ಧ್ವನಿಯೊಂದಿಗೆ ಅಂಧ ವಿದ್ಯಾರ್ಥಿನಿಗೆ ಬಿಗ್ ಆಫರ್. ಸುದ್ದಿಯ ಸಾರಾಂಶವನ್ನು ವಿವರವಾಗಿ ಓದುವ ಶೈಲಿ. ಮಹದೇವ ಶಿಕ್ಷಣ ಸಂಸ್ಥೆ ಹೊಸಕೋಟೆ, ಎಸ್ಡಿಸಿ ಸ್ವತಂತ್ರ ಶಿಕ್ಷಣ ಸಂಸ್ಥೆ ಹಾಗೂ ಟಾಪ್ ಕೋಚ್ ಬೆಂಗಳೂರು ಸಹಯೋಗದಲ್ಲಿ ನಡೆಯುತ್ತಿರುವ ಎಸ್ಡಿಸಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ನವರಸ ಹೆಸರಿನಲ್ಲಿ ಅದ್ದೂರಿಯಾಗಿ ನಡೆಯಿತು. ಶ್ರೀನಿವಾಸಪುರ ಪಟ್ಟಣದ ಹೊರವಲಯದ ಮುಳಬಾಗಿಲು ರಸ್ತೆಯ ಕೇತಗಾನಹಳ್ಳಿ ಸಮೀಪದ ಕಾಲೇಜು ಆವರಣದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಎಸ್ಡಿಸಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಕಾರ್ಯದರ್ಶಿ ಉಷಾ ಗಂಗಾಧರ್, ವಿದ್ಯಾರ್ಥಿಗಳ ಯಶಸ್ಸಿಗೆ ಸ್ಪಷ್ಟ ಗುರಿ ಹಾಗೂ ಶಿಕ್ಷಕರ ಮಾರ್ಗದರ್ಶನ ಅತ್ಯಗತ್ಯ. ಮುಂದೆ ಗುರಿ ಹಿಂದೆ ಗುರು ಎಂಬ ಮಾತು ಸದಾ ಸತ್ಯ. ಮೊಬೈಲ್ನು ಅನಗತ್ಯವಾಗಿ ಬಳಸದೆ ವಿದ್ಯಾಭ್ಯಾಸದತ್ತ ಗಮನ ಹರಿಸಿ ಆತ್ಮವಿಶ್ವಾಸ ಹಾಗೂ ಸಕಾರಾತ್ಮಕ ಚಿಂತನೆಯೊಂದಿಗೆ ಮುನ್ನಡೆಯಬೇಕು. ದೊಡ್ಡ ಕನಸುಗಳನ್ನು ಕಂಡು ಅವುಗಳನ್ನು ನನಸು ಮಾಡಲು ನಿರಂತರ ಪರಿಶ್ರಮಿಸಬೇಕು ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಇದೇ ವೇಳೆ ಪ್ರತಿಭಾವಂತ ಅಂಧ ವಿದ್ಯಾರ್ಥಿನಿ ಸುಹಾ ನಜಿಮ್ ಅವರನ್ನು ಸನ್ಮಾನಿಸಲಾಯಿತು. ಉಪನ್ಯಾಸಕ ರಾಮನಾಥ್ ಮಾತನಾಡಿ, ಕಾಲೇಜಿನಲ್ಲಿ ನಡೆದ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದಿರುವ ಈ ವಿದ್ಯಾರ್ಥಿನಿ ಮುಂದಿನ ದಿನಗಳಲ್ಲಿ ಕಾಲೇಜು ಹಾಗೂ ತಾಲ್ಲೂಕಿಗೆ ಕೀರ್ತಿ ತರುವ ವಿಶ್ವಾಸವಿದೆ ಎಂದರು. ಕಾಮರ್ಸ್ ವಿಭಾಗದ ಉಪನ್ಯಾಸಕರು ಮಾತನಾಡಿ, 2026ರಿಂದ 27ನೇ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿನಿ ರಾಜ್ಯ ಮಟ್ಟದಲ್ಲಿ ಟಾಪರ್ ಆಗುವ ವಿಶ್ವಾಸವಿದೆ ಎಂದು ಹೇಳಿದರು. ಪ್ರಸಾರ ಮಾಡುತ್ತಾ ಪ್ರತಿಭಾವಂತ ವಿದ್ಯಾರ್ಥಿನಿಗೆ ಉನ್ನತ ಶಿಕ್ಷಣ ಉಚಿತ. ಇದೇ ಸಂದರ್ಭದಲ್ಲಿ ಎಸ್ಡಿಸಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ವತಿಯಿಂದ ವಿದ್ಯಾರ್ಥಿನಿಗೆ ಉನ್ನತ ಶಿಕ್ಷಣವನ್ನು ಸಂಪೂರ್ಣ ಉಚಿತವಾಗಿ ನೀಡುವುದಾಗಿ ಕಾರ್ಯದರ್ಶಿ ಉಷಾ ಗಂಗಾಧರ್ ಘೋಷಿಸಿದರು. ಎಂಬಿಎ ಪಿಜಿ ಮಾತ್ರವಲ್ಲದೆ ಪಿಎಚ್ಡಿ ವರೆಗೆ ಶಿಕ್ಷಣದ ಸಂಪೂರ್ಣ ಶುಲ್ಕವನ್ನು ಸಂಸ್ಥೆಯೇ ಭರಿಸಲಿದೆ ಎಂದು ಭರವಸೆ ನೀಡಿದರು. ಪುಸ್ತಕ ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವುದಾಗಿ ತಿಳಿಸಿದ ಅವರು, ಪಿಯುಸಿ ನಂತರ ಕೋಲಾರದಲ್ಲಿರುವ ಎಸ್ಡಿಸಿ ಡಿಗ್ರಿ ಕಾಲೇಜಿನಲ್ಲಿ ಪದವಿ ಹಾಗೂ ಎಂಬಿಎ ಶಿಕ್ಷಣಕ್ಕೂ ಸಂಪೂರ್ಣ ಸಹಕಾರ ನೀಡುವುದಾಗಿ ಹೇಳಿದರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಆಡಳಿತ ಮಂಡಳಿ, ಬೋಧಕ ಬೋಧಕೇತರ ಸಿಬ್ಬಂದಿ ಹಾಗೂ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಹಾಗೆ ಶ್ರೀನಿವಾಸಪುರದಿಂದ ವಿಶೇಷ ವರದಿ. ಇದಿಷ್ಟು ಈ ಕ್ಷಣದ ವಿಶೇಷ ಸುದ್ದಿ. ನಿರಂತರ ಸುದ್ದಿಗಳಿಗಾಗಿ ಮತ್ತು ಕ್ಷಣ ಕ್ಷಣದ ನವೀಕರಣಗಳಿಗಾಗಿ ನೋಡ್ತಾ ಇರಿ ಜಿ ಬಾಯ್ ನ್ಯೂಸ್ ಟಿವಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಕಳಿಸಿದ್ದೀರಾ, ನಿಮಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಮತ್ತೆ ಮುಂದೆ ನಿಮ್ಮ ಸಹಕಾರ ಇದೇ ರೀತಿ ಇರಲಿ. ನಮ್ಮ ಕಾಲೇಜಿನ ಬಗ್ಗೆ ನೀವು ಯಾವುದೇ ರೀತಿಯ ಒಂದು ಅಡಚಣೆ ಇಲ್ಲದರೆ, ಯಾವುದೇ ಹೆಸಿಟೇಷನ್ ಇಲ್ಲದರೆ ಕೂಡ ನಮ್ಮ ಕಾಲೇಜಿಗೆ ನಿಮ್ಮ ಮಕ್ಕಳನ್ನ ಕಳಿಸ್ಕೊಡಿ ಅಂತ ನಾನು ಈ ಒಂದು ವೇದಿಕೆಯ ಮೂಲಕ ನಮ್ಮೆಲ್ಲರೂ ಕೋರ್ಕೊಂಡು ಇಷ್ಟಪಡ್ತಾ ಇದ್ದೀನಿ. ಮಕ್ಕಳ ಕಾಲೇಜು ಅಂದಿದ ತಕ್ಷಣ ನೀವು ಸಾಕಷ್ಟು ಹಿರಿಯರೆಲ್ಲರೂ ನಿಮಗೆ ಸಾಕಷ್ಟು ಹೇಳಿದ್ದಾರೆ. ವಿದ್ಯಾಭ್ಯಾಸದ ಬಗ್ಗೆ, ಜ್ಞಾನಾರ್ಜನೆಯ ಬಗ್ಗೆ ತುಂಬಾ ಅಚ್ಚುಕಟ್ಟಾಗಿ ನಿಮಗೆ ಕಥೆಯ ಸಮೇತ ನಿಮಗೆ ಒಂದು ಸ್ಟೋರೀಸು ನಿಮಗೆ ಅರ್ಥ ಆಗತ್ತೆ ಅಂತ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ನಾನು ಕೂತ್ಕೊಂಡು ಎಲ್ಲ ಕೇಳ್ತಾ ಇದ್ದೆ. ನಿಮ್ಮ ಒಂದು ಈ ಪಿಯುಸಿ ಶಿಕ್ಷಣ ಹೇಗಿದೆ ಅಂತ ಹೇಳಿದ್ರೆ ನಿಮ್ಮ ಜೀವನದ ಒಂದು ಅತಿ ಮುಖ್ಯವಾದ ಘಟ್ಟ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆಂದ್ರೆ 10th ಮುಗಿಸಿದ ತಕ್ಷಣ ನೀವು ಕಾಲೇಜ್ ಲೈಫ್ ಅಂದಿದ ತಕ್ಷಣ ನಾವು ತುಂಬಾ ಆರಾಮಾಗಿ ಫ್ರೀ ಆಗಿರ್ಬೋದು ಅಂತ ಒಂದು ಭಾವನೆ ಇಟ್ಕೊಂಡು ನೀವು ಕಾಲೇಜಿಗೆ ಸೇರ್ಕೋತೀರ. ಖಂಡಿತವಾಗ್ಲೂ ಫಸ್ಟ್ ಇಯರ್ ಅಂಡ್ ಸೆಕೆಂಡ್ ಇಯರ್ ಪಿಯುಸಿ ನಿಮಗೆ ನಿಜವಾಗ್ಲೂ ನಿಮ್ಮ ಒಂದು ಜೀವನನ ಒಂದು ತೀರ್ಮಾನ ಮಾಡುವಂತ ಅತಿ ಮುಖ್ಯವಾದ ಘಟಕ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಹಾಗಾಗಿ ನೀವು ಜ್ಞಾನಾರ್ಜನೆ ಮಾಡಬೇಕು ಅಂತ ಹೇಳಿದಾಗ ನಿಮ್ಮ ಕಾನ್ಸಂಟ್ರೇಷನ್ ತುಂಬಾ ಇಂಪಾರ್ಟೆಂಟು. ಸೊ ನೀವು ಪಾಠ ಕಲಿಬೇಕಾದ್ದು ತುಂಬಾ ಇದೆ. ಸೊ ಆ ಕಲಿಕೆಯಲ್ಲಿ ನಿಮಗೆ ಗುರುಗಳೆಲ್ಲರೂ ಕೂಡ ನಿಮಗೆ ಸಹಾಯ ಮಾಡಲಿಕ್ಕೆ ನಮ್ಮೆಲ್ಲರೂ ಕೂಡ ಉಪನ್ಯಾಸಕರು ರೆಡಿ ಇರ್ತಾರೆ. ಅದನ್ನು ಉಪಯೋಗಿಸ್ಕೊಳ್ಳಿ. ಒಂದು ಇಲ್ಲಿ ಅಬ್ಸರ್ವ್ ಮಾಡಿರೋದು ಏನು ಅಂತ ಹೇಳಿದ್ರೆ, ಶ್ರೀನಿವಾಸಪುರ ಮಕ್ಕಳಲ್ಲಿ ಸ್ವಲ್ಪ ಆಸಕ್ತಿ ತುಂಬಾ ಚೆನ್ನಾಗಿದೆ. ನಿಮ್ಮಲ್ಲಿ ಡೈವರ್ಷನ್ ಇಲ್ಲ. ಖಂಡಿತವಾಗ್ಲೂ ನನಗೆ ತುಂಬಾ ಖುಷಿ ಆಗುತ್ತೆ. ಯಾಕೆಂದ್ರೆ ನಾನೆಲ್ಲ ಉಪನ್ಯಾಸಕರ ಹತ್ರ ಮಾತಾಡ್ಬೇಕಾದ್ರೆ ಅವ್ರು ಖಂಡಿತವಾಗ್ಲೂ ಹೇಳ್ತಾ ಇರ್ತಾರೆ, ಇಲ್ಲಿ ಪಾಠ ಮಾಡ್ಬೇಕು ಅಂತ ಹೇಳಿದ್ರೆ 4 hours 5 hours 6 hours ಮಕ್ಕಳು ಕೂಡ ತುಂಬಾ ಕಾನ್ಸಂಟ್ರೇಷನ್ ಇಟ್ಟು ಪಾಠನ ಕೇಳ್ತಾ ಇರ್ತಾರೆ. ಬೇರೆ ಕಡೆ ಸ್ವಲ್ಪ ಅಷ್ಟು ಕಾನ್ಸಂಟ್ರೇಷನ್ ಇರಲ್ಲ. ಅದಕ್ಕೆ ಇವತ್ತಿನ ಇಷ್ಟು ಸ್ಪೀಚ್ ಮಾಡ್ತಾ ಇದ್ರು ನೀವು ಒಂಚೂರು ಶಬ್ದ ಇಲ್ದಿರ ಕೂತಿರೋದಕ್ಕೆ ಸಾಕ್ಷಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಜವಾಗ್ಲೂ ನೀವು ಒಂದು ದೊಡ್ಡ ಚಪ್ಪಾಳೆ ಹೊಡ್ಕೊಳ್ಳೇಬೇಕು. ಇದನ್ನ ನಿಮ್ಮ ವಿದ್ಯಾಭ್ಯಾಸದಲ್ಲೂ ಕಂಟಿನ್ಯೂ ಮಾಡಿ.
ಸೊ ನಿಮ್ಮ ಒಂದು ಕಾನ್ಸಂಟ್ರೇಷನ್ ಹೇಗಿರ್ಬೇಕು ಅಂತ ಹೇಳಿದ್ರೆ ನಿಮ್ಮ ಗುರಿ ಮುಟ್ಟೋ ಒಂದು ಕಾನ್ಸಂಟ್ರೇಷನ್ ಇರ್ಬೇಕು. ಮುಂದೆ ಗುರಿ ಹಿಂದೆ ಗುರುಗಳು ಅಂತ ಯಾವಾಗ್ಲೂ ಎಲ್ರು ಹೇಳ್ತಾ ಇದ್ದಾರೆ ಹಿರಿಯರು. ಖಂಡಿತವಾಗ್ಲೂ ಅದು ಸತ್ಯವಾದಂತ ವಿಚಾರ. ಈಗ ಎಷ್ಟೇ ಟೆಕ್ನಾಲಜಿ ಮುಂದುವರೆದಿದ್ರು ಕೂಡ ನಮ್ಗೆ ಗುರು ಇಲ್ದಿರೋ ನಾವ್ ಏನು ಕಲೀಲಿಕ್ಕೆ ಆಗೋದಿಲ್ಲ. ನಿಮ್ಗೆ ಗೂಗಲ್ಗೆ ಹೋಗಿ ಏನ್ ಬೇಕಾದ್ರೂ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಆದ್ರೆ ಅದನ್ನ ಹೇಳ್ಕೊಡೋ ಒಂದು ಡೈರೆಕ್ಷನ್ ಬೇಕಾಗಿ ಗುರುಗಳಿಂದನೇ ಸಾಧ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮಕ್ಕಳ ಮತ್ತೆ ಪೋಷಕರಲ್ಲಿ ನಾನು ಸವಿನಯ ಒಂದು ವಿನಂತಿ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಮಕ್ಕಳಿಗೆ ಆದಷ್ಟು ಮೊಬೈಲಿಂದ ದೂರ ಇರಿ. ಮೊಬೈಲ್ ಇವತ್ತು ಮಕ್ಕಳನ್ನ ಯಾವುದೋ ಒಂದು ಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇದೆ. ಸಂಬಂಧಗಳನ್ನ ಕಡ್ಕೋತಾ ಇದ್ದಾರೆ, ಸ್ನೇಹಗಳನ್ನ ಕಡ್ಕೋತಾ ಇದ್ದಾರೆ, ಅವರ ಜ್ಞಾನಾರ್ಜನೆಗಳನ್ನ ಕಡ್ಕೋತಾ ಇದ್ದಾರೆ. ಖಂಡಿತವಾಗ್ಲೂ ಮೊಬೈಲಿಂದ ನೀವು ಮಕ್ಕಳನ್ನ ದೂರ ಇರಿ. ನೀವು ಸಹ ಮಕ್ಕಳೇ ಮೊಬೈಲ್ನ ಆದಷ್ಟು ದೂರ ಇರಿ ಅಂತ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ನೀವೆಲ್ಲರೂ ಕೂಡ ನಮ್ಮ ಒಂದು ಕಾಲೇಜಿನಲ್ಲಿ ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಒಳ್ಳೆ ಹೆಸರನ್ನ ತಗೊಂಡ್ಬಂದು ನಿಮ್ಮ ಪೋಷಕರಿಗೆ ಮತ್ತೆ ನಮ್ಮ ಕಾಲೇಜಿಗೂ ಕೂಡ ಒಳ್ಳೆ ಹೆಸರನ್ನ ಕೊಡ್ತೀರಾ. ನಿಮ್ಮ ಒಂದು ಕೀರ್ತಿ ಇನ್ನೂ ಹೆಚ್ಚು ಹೆಚ್ಚು ಬರಲಿ. ಸೊ ನಾನು ಕಡೆಯದಾಗ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮಲ್ಲಿ ನೀವು ನಂಬಿಕೆ ಇಡಿ. ಫಸ್ಟ್ ನಾನು ಮಾಡಕ್ಕಾಗಲ್ಲ, ನನ್ನ ಕೈಲಿ ಆಗಲ್ಲ ಅನ್ನೋ ಒಂದು ಮಾತನ್ನ ಬಿಟ್ಬಿಡಿ. ಯಾವಾಗ್ಲೂ ನೆಗೆಟಿವ್ ಥಾಟ್ಸ್ ಇರಬಾರ್ದು, ಯಾವಾಗ್ಲೂ ಪಾಸಿಟಿವ್ ಆಗಿ ಥಾಟ್ ಮಾಡಬೇಕು. ಸೊ ನೀವು ನಿಮ್ಮಲ್ಲಿ ನಂಬಿಕೆ ಇಟ್ಟಾಗ ನಾನು ಮಾಡಬಲ್ಲೆ ಅನ್ನೋ ಒಂದು ಶಕ್ತಿ ನಿಮ್ಮಲ್ಲಿ ಬರುತ್ತೆ. ಆಗ ಖಂಡಿತವಾಗ್ಲೂ ನೀವು ಏನ್ ಅನ್ಕೊಂಡಿದ್ದೀರಾ ಆ ಗುರಿನ ನೀವು ತಲುಪ್ತೀರಾ ಅಂತ ಹೇಳ್ತೀನಿ. ನಿಮ್ಮೆಲ್ಲರಿಗೂ ಕೂಡ ಆ ಸರಸ್ವತಿ ಮಾತೆ ಒಳ್ಳೇದ್ ಮಾಡ್ಲಿ. ನಿಮ್ಮೆಲ್ಲರಿಗೂ ಕೂಡ ಜ್ಞಾನಾರ್ಜನೆ ಇನ್ನು ಹೆಚ್ಚು ಹೆಚ್ಚು ಬರ್ಲಿ. ತುಂಬಾ ಖುಷಿ ಆಗತ್ತೆ. ಯಾಕೆಂದ್ರೆ ಇನ್ನು ಹೊಸದು ನಾವೆಲ್ಲ ಈ ತರ ಇದ್ದೀವಿ ಅಂತ ಅನ್ಕೊಳೋದ್ ಬೇಡ. ನಿಮ್ಮ ಒಂದು ಜರ್ನಿ, ನಿಮ್ಮ ಒಂದು ಪ್ರಯಾಣ ಇದೇ ರೀತಿ ಮುಂದುವರಿಲಿ. ನಿಮ್ಮನ್ನ ಜೀವನ ಪೂರ್ತಿ ತುಂಬಾ ಸುಂದರಮಯವಾಗಿರ್ಲಿ. ಅಬ್ದುಲ್ ಕಲಾಂ ಹೇಳ್ತಾರೆ, ಕನಸು ಕಾಣಬೇಕು. ಯಾವ ತರ ಕನಸು ಕಾಣಬೇಕು ಅಂತ ಹೇಳಿದ್ರೆ ನಿದ್ದೆನೆ ಬರಬಾರ್ದು ಅಂತ ದೊಡ್ಡ ಕನಸನ್ನ ಕಾಣಿ ಅಂತ ಹೇಳ್ತಾರೆ. ನೀವು ಕೂಡ ಆ ತರ ಕನಸನ್ನ ಕಾಣಿ ಅಂತ ಹೇಳ್ತಾ ನಿಮ್ಮ ಕನಸೆಲ್ಲ ನನಸಾಗ್ಲಿ. ನಿಮ್ಮ ಪೋಷಕರ ಒಂದು ಕನಸು ಕೂಡ ನನಸಾಗ್ಲಿ. ನಮ್ಮ ಕಾಲೇಜಿನ ಒಂದು ಕೀರ್ತಿ ಪತಾಕಿ ಇನ್ನೂ ಹೆಚ್ಚಿಗೆ ಹಾರ್ಲಿ ಅಂತ ಎಲ್ಲರಿಗೂ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ನಾನು ಸಹ ವಿದ್ಯಾರ್ಥಿ ಜೀವನದಿಂದ ಬಂದಿರತಕ್ಕಂಥವನು. ಬಹಳ ಕಡು ಕುಟುಂಬದಿಂದ ಬಂದಿರತಕ್ಕಂತಹ ನಾನು ಈ ದಿನ ಈ ಮಟ್ಟಕ್ಕೆ ಬಂದು ಈ ಪೊಲೀಸ್ ಇಲಾಖೆಯಲ್ಲಿ ಸೇರಿ ಜೀವನ ನಡೆಸ್ತಾ ಇದ್ದೀನಿ. ಹಾಗಾಗಿ ನೀವು ಸಹ ಒಳ್ಳೆಯ ಒಂದು ಜೀವನವನ್ನು ನಡೆಸಬೇಕಾದ್ರೆ ವಿದ್ಯೆ ಬಹಳ ಮುಖ್ಯ. ನೀವು ನಿಮ್ಮ ತಂದೆ ತಾಯಿ ಬಹಳ ಕಷ್ಟಪಟ್ಟು ಇವತ್ತು ನಿಮಗೆ ಕೊಡಬೇಕಾಗದಂಥ ಸೌಲಭ್ಯಗಳನ್ನು ಕೊಡ್ತಾ ಬರ್ತಾ ಇದ್ದಾರೆ. ಅದನ್ನು ದುರುಪಯೋಗ ಪಡಿಸ್ಕೊಳ್ದೆ ಸದುಪಯೋಗ ಪಡಿಸ್ಕೊಂಡಿದ್ದಲ್ಲಿ ನೀವು ಸಹ ಇನ್ನೂ ಉನ್ನತ ಮಟ್ಟದ ಅಧಿಕಾರಿಗಳಾಗ್ಬೋದು, ಒಳ್ಳೆ ಉತ್ತಮವಾದಂಥ ವ್ಯಕ್ತಿಗಳಾಗಬಹುದು. ನೀವು ಕೇಳಿದಿರಿ ಈ ಹಿಂದೆ ನಮ್ಮ ಏನು ವಿಜ್ಞಾನಿಗಳಾಗ್ಬೋದು ಅಥವಾ ಮಹಾನ್ ವ್ಯಕ್ತಿಗಳಾಗಿರ್ಬೋದು, ಅವರ ಒಂದು ಜೀವನ ಚರಿತ್ರೆಯನ್ನು ನೀವು ನೋಡಿದಾಗ ಅವರು ಸಹ ಬಹಳ ಕಷ್ಟಪಟ್ಟು ಓದಿ ಒಳ್ಳೊಳ್ಳೆ ವೇದಾಂತಗಳನ್ನು ಮಾಡಿ ಒಳ್ಳೆ ಸಮಾಜದಲ್ಲಿ ಇವತ್ತಿನ ದಿವಸ ಎಷ್ಟೋ ಅಜರಾಮರರಾಗಿದ್ದಾರೆ. ಅದೇ ರೀತಿ ನೀವು ಕೂಡ ಆಗಬೇಕು. ವಿದ್ಯಾರ್ಥಿಗಳಿಗೆ ಈ ಸಮಯದಲ್ಲಿ ನಾನು ಪೊಲೀಸ್ ಆಗಿ ಹೇಳೋದು ಹಿಂದೆ, ವಿದ್ಯಾರ್ಥಿಗಳು ಫಸ್ಟ್ ಆಫ್ ಆಲ್ ಈ ಮಾದಕ ವಸ್ತುಗಳನ್ನು ದೂರ ಮಾಡ್ಕೋಬೇಕು. ಯಾರೇ ಆಗಲಿ ದಯವಿಟ್ಟು ನಮ್ಮ ಗಂಡು ಮಕ್ಕಳು ಮಾದಕ ವ್ಯಸನರಾಗಬಾರ್ದು. ಈ ದಿನ ಬಹಳಷ್ಟು ಕೆಡ್ತಾ ಇದ್ದಾರೆ ಈ ಮಾದಕ ವ್ಯಸನಗಳು. ಅದೇನೋ ಒಂದು ಸೋಪಾನ್ ಪರಾಗೋ ಇದೇನೋ ನೆಕ್ಸ್ಟ್ ಇನ್ನು ಮುಂದುವರೆದ್ರೆ ಈ ಗಾಂಜಾ ಅದು ಇದು ಈ ಕೆಲವು ಕೆಟ್ಟ ಹುಡುಗರು ಇರ್ತಾರೆ. ಆ ಒಬ್ಬ ಕೆಟ್ಟ ಹುಡುಗ 10 ಜನದ ಹುಡುಗರನ್ನ ಕೆಡಿಸ್ತಾನೆ. ಆ 10 ಜನ ಹುಡುಗರು ಇಡೀ 100 ಜನರನ್ನ ಕೆಡಿಸ್ತಾರೆ. ದಯವಿಟ್ಟು ಅದಕ್ಕೆ ದಾಸರಾಗಬೇಡಿ. ಇನ್ನೊಂದು, ಮೊಬೈಲನ್ನು ಯೂಸ್ ಮಾಡ್ತಾ ಇರ್ತೀರಿ. ಇವತ್ತು ಮೊಬೈಲು ನಮ್ಮ ಅವಿಭಾಜ್ಯ ಅಂಗ ಹೋಗಿದೆ. ಎಲ್ಲದಕ್ಕೂ ಮೊಬೈಲ್ ಬೇಕಾಗಿದೆ. ಮೊಬೈಲಲ್ಲೂ ಕೆಟ್ಟದ್ದು ಇದೆ, ಒಳ್ಳೆಯದು ಇದೆ. ಆ ಒಳ್ಳೆಯದನ್ನು ಉಪಯೋಗಿಸ್ಕೊಂಡ್ರೆ ನಾವು ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಕೂಡ ಹೋಗ್ಬೋದು. ಅದು ಕೆಟ್ಟದಾದರೆ ಖಂಡಿತವಾಗ್ಲೂ ನಾವು ಕೆಳಮಟ್ಟಕ್ಕೆ ಹೋಗ್ಬಿಡ್ತೀವಿ. ಹಂಗಾಗಿ ದಯವಿಟ್ಟು ಗಂಡು ಮಕ್ಕಳು ಬಹಳ ಹುಷಾರಾಗಿ ಈ ವಿದ್ಯೆಯನ್ನು ಕಲಿತು ಒಳ್ಳೆ ಕಾಲೇಜಿಗೆ ಬಂದಿದ್ದೀರಿ. ಒಳ್ಳೆ ಟೀಚರ್ಸ್ ಇದ್ದಾರೆ, ಒಳ್ಳೆ ಜ್ಞಾನವಿಲು ನೋಡ್ತಾ ಇದ್ದೀನಿ. ಒಳ್ಳೆ ಇಂಗ್ಲೀಷ್ ನಾಲೆಡ್ಜ್ ತುಂಬ ಚೆನ್ನಾಗಿದೆ. ನಮ್ಮ ಹೆಣ್ಮಕ್ಳು ಅಷ್ಟೇ. ನಮ್ಮ ಹೆಣ್ಮಕ್ಳು ಈಗ ಟೀನೇಜ್ ಇದ್ದೀರಿ. ಬಹಳ ಒಳ್ಳೆಯ ಒಂದು ವಯಸ್ಸಲ್ಲಿ ಈಗ ಒಳ್ಳೆಯ ಒಂದು ವಿದ್ಯೆಯನ್ನು ಕಲಿಯುವಂಥ ವಯಸ್ಸು.
ನಿಮ್ಮ ಲೈಫ್ ಈಗ ಹೇಗಿದ್ರೆ ವೈಟ್ ಪೇಪರ್ ಥರ, ನಿಮ್ಮ ಲೈಫನ್ನು ವೈಟ್ ಪೇಪರ್ ಮೇಲೆ ನೀವು ಹೆಂಗಾದ್ರೂ ಬರ್ಕೋಬೋದು. ಸೊ ಹಾಗಾಗಿ ಈ ಒಂದು ಕೆಟ್ಟ ಗುಣಗಳ ಜನರ ಮಧ್ಯೆ ಕೆಟ್ಟ ಗುಣಗಳನ್ನು ಕಲಿದೆ ಒಳ್ಳೆಯ ಒಂದು ಪುಸ್ತಕದ ಕಡೆ ಗಮನ ಹರಿಸಿ ತಂದೆ ತಾಯಿಗೆ ಒಳ್ಳೆ ಹೆಸರು ತಂದು ವಿದ್ಯೆ ಕಲಿತರೆ ಖಂಡಿತವಾಗ್ಲೂ ನೀವು ಸಹ ನಿಮ್ಮ ಮಕ್ಕಳಿಗೂ ಹೇಳ್ಕೊಡ್ಬೋದು. ಈ ಜನ ನೋಡ್ತಾ ಇದ್ದೀವಿ ನಾವು ಪ್ರತಿ ದಿವಸ ಕೂಡ ನಾವು ಈ ಸ್ಟೇಷನ್ಸಲ್ಲಿ ಕಂಪ್ಲೇಂಟ್ ಬರ್ತಾ ಇರ್ತವೆ. ಎಂತೆಂಥ ಕಂಪ್ಲೇಂಟ್ ಬರ್ತಾ ಇರ್ತವೆ ಅಂತಂದರೆ ಈ ಬಾಲ್ಯ ವಿವಾಹ, ಲವ್ ಮ್ಯಾರೇಜು, ಇದಕ್ಕೆಲ್ಲ ಕೂಡ ಇವತ್ತಿನ ದಿವಸ ಹೆಣ್ಮಕ್ಳು ಬಲಿಯಾಗ್ತಾ ಇದ್ದಾರೆ. ತಂದೆ ತಾಯಿ ಏನೋ ಅವರು ಜವಾಬ್ದಾರಿ ತಪ್ಪಿಸ್ಕೋಬೇಕಂತ ಹೇಳ್ಬಿಟ್ಟು 16-17 ಮುಗಿಸ್ಬಿಡ್ತಾರೆ. ಬಟ್ ಆ ಮಗುವಿನ ಭವಿಷ್ಯ ಹೇಗಾಗುತ್ತೆ ಅಂತಂದರೆ ಖಂಡಿತವಾಗ್ಲೂ ಬಹಳ ದುಸ್ತರ ಆಗೋಗುತ್ತೆ. ಅದು ಬೇಡ. 18 ವರ್ಷದ ಮೇಲ್ಮಟ್ಟ 19 ವರ್ಷಕ್ಕೇ ಮದುವೆ ಅಂತ ವಯಸ್ಸು ಅಂತ ಇರುತ್ತೆ. ನಂತರ ಈ ಮಕ್ಕಳು ಈ ಕೆಲವೊಂದು ಪುಡಾರಿಗಳು ನಿಮ್ಮನ್ನು ಫಾಲೋ ಮಾಡೋದು, ನಿಮ್ಮನ್ನು ಇದು ಮಾಡೋದು, ಚೀಸ್ ಮಾಡೋದು, ಸ್ಟೇಜ್ ಮಾಡೋದು ಅವೆಲ್ಲ ಮಾಡ್ತಾರೆ. ಅವಕ್ಕೆಲ್ಲ ಹೆದರ್ಕೋಬೇಡಿ, ನಾವಿದ್ದೀವಿ. 112 ಏನು 112 ಅಂತ ಕಾಲ್ ಮಾಡಿದ್ರೆ ಖಂಡಿತವಾಗಿ ನಿಮಗೆ 10-15 ನಿಮಿಷದಲ್ಲಿ ನೀವು ಇರೋ ಕಡೆನೆ ಅದಕ್ಕಂತಲೇ ಹೆಣ್ಣು ಮಕ್ಕಳಿಗಂತಾನೆ, ನೀವು ಹೆಣ್ಣು ಮಕ್ಕಳ ಸಮಸ್ಯೆಗಂತಾನೆ ಹೇಳ್ಬಿಟ್ಟು 112 ಅಂತ ಒಂದು ಪೊಲೀಸ್ 112 ಫೋನ್ ನಂಬರ್ ಒತ್ತಿದ್ರೆ ಒಂದು 5 ನಿಮಿಷದ ಒಳಗಡೆ ನಿಮಗೆ 5-10 ನಿಮಿಷದ ಒಳಗಡೆ ನಿಮ್ಮ ಇರೋ ಕಡೆನೇ ಪೊಲೀಸ್ ಬರುತ್ತೆ. ನೀವೇನು ಹೆದರ್ಕೋಬೇಕಾಗಿರ್ತಕ್ಕಂಥದ್ದಲ್ಲ ಅಂಥ ಹುಡುಗರಿಗೆ. ಕಾಲೇಜುಗಳ ಹತ್ರ ಬರೋಂಥ ಈ ಪರೋಡಿ ಹುಡುಗರಿಗೆ ಹೆದರ್ಕೋಬೇಡಿ. ಖಂಡಿತವಾಗ್ಲೂ ನಾವಿದ್ದೀವಿ. 24/7 ನಾವು ನಿಮ್ಮ ಸೇವೆಯಲ್ಲಿ ಇರ್ತೀವಿ. ಹಾಗಾಗಿ ಹೆಣ್ಮಕ್ಳು ದಯವಿಟ್ಟು ಯಾವುದಕ್ಕೂ ಹೆದರ್ಕೋಬೇಡಿ, ಧೈರ್ಯವಾಗಿರಿ, ಚೆನ್ನಾಗಿ ಓದಬೇಕು. ನಂತರ ಈ ಕೆಲವೊಂದು ಇದನ್ನು ಈ ವಯಸ್ಸಲ್ಲಿ ಅವಾಯ್ಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲೋ ಹೋಗಿ ಅನ್ನೋದು ಮತ್ತೊಂದು ಇವೆಲ್ಲ ಬೇಡ. ವಿದ್ಯೆ ವಿನಯಕ್ಕೆ ಭೂಷಣ. ವಿದ್ಯೆ ಇರಬೇಕು. ಫಸ್ಟ್ ಆಫ್ ಆಲ್ ವಿದ್ಯೆ ಇದ್ದರೆ ಮುಂದಿನ ಭವಿಷ್ಯ. ಇನ್ನು ಪಿ ಯು ಸಿ ಆದಮೇಲೆ ಡಿಗ್ರಿ, ಇದಾದಮೇಲೆ ನಿಮ್ಮ ಭವಿಷ್ಯ ನಿಮ್ಮ ಕೈಲಿ ಇರ್ತದೆ. ಸೊ ಹಂಗಾಗಿ ಇವತ್ತಿನ ದಿವಸ ನಾನು ಪೊಲೀಸ್ ಆಗಿ ನಿಮಗೆ ಕಿವಿ ಮಾತು ಹೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಚೆನ್ನಾಗಿ ಓದಿ, ಚೆನ್ನಾಗಿ ಒಳ್ಳೆ ಅಧಿಕಾರಿಗಳಾಗಬೇಕು, ಒಳ್ಳೆಯ ಒಂದು ಪ್ರಜೆಗಳಾಗಬೇಕು, ಸಮಾಜವನ್ನು ಒಳ್ಳೆ ಸಮಾಜವನ್ನಾಗಿ ಮಾಡಬೇಕು ಅಂತೇಳಿ ನಿಮ್ಮನ್ನೆಲ್ಲ ಕೇಳ್ಕೊಳ್ತಾ ನನ್ನ ಮಾತುಗಳು ಹೇಳೋದಕ್ಕೆ